2026 ಮೂಲಾಂಕ 3 ಇರೋರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಇದು ವಿಸ್ಡಮ್, ನಾಲೆಜ್, ಪ್ರಾಸ್ಪೆರಿಟಿಯ ವರ್ಷ ಅಂತಾನೆ ಹೇಳಬಹುದು. ಒಂದು 10 ಡಿಫ್ರೆಂಟ್ ಥಿಂಗ್ಸ್ನ ನಾನು ಹೇಳ್ತೀನಿ, ನೋಡ್ಕೊಂಡೆ ನೀವು ನೆಕ್ಸ್ಟ್ ವಿಡಿಯೋ ಹೋಗಿ. ಈ ವರ್ಷ ಗುರುವಿನ ಕೃಪೆ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಆಗತ್ತೆ. ನಾಲೆಜ್, ವಿಸ್ಡಮ್ ಹಾಗೆ ಪ್ರಾಸ್ಪೆರಿಟಿ ತುಂಬಾ ಹೆಚ್ಚತ್ತೆ. ನೀವು ಯಾವ್ದಾದ್ರು ಎಜುಕೇಶನ್ ಸೆಕ್ಟರ್ ಅಲ್ಲಿ ಇದ್ರೆ ನಿಮ್ಮನ್ನ ತಡೆಯೋರು ಈ ವರ್ಷ ಯಾರು ಇರೋದಿಲ್ಲ. ಏನಾದ್ರೂ ಓದೋದಕ್ಕೆ ಶುರು ಮಾಡೋದಾದ್ರೆ, ಏನಾದ್ರೂ ಸ್ಕಿಲ್ಸ್ ಡೆವಲಪ್ಮೆಂಟ್ ಕೋರ್ಸ್ ಮಾಡೋದಾದ್ರೆ, ಹೊಸ ಡಿಗ್ರಿ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಈ ವರ್ಷ ಮಾಡಿಸಿದ ವರ್ಷನೇ ಅಂತ ಹೇಳ್ಬೋದು. ನಿಮ್ಮ ಈ ವರ್ಷ ತುಂಬಾ ಸಕ್ಸಸ್ಫುಲ್ ಆಗತ್ತೆ. ನಿಮ್ಮಲ್ಲಿ ಈ ವರ್ಷ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಶಾರ್ಪ್ ಆಗತ್ತೆ. ಹೇಳಬೇಕು ಅಂತ ಇರೋದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಆ ವಿಷಯದಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ. ಹಾಗೆ ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋತೀರಾ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಇದ್ರೂ ಅಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಯೋಗ ನಿಮ್ಮ ಕೈಯಲ್ಲಿರುತ್ತೆ. ಹಾಗೇನೆ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಏನಾದ್ರೂ ನೀವಿದ್ರೆ ನಿಮ್ಗೆ ಅಬಂಡೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನೀವು ಪಾಸಿಟಿವ್ ಥಿಂಕ್ ಮಾಡಿದಷ್ಟು ನಿಮ್ಮ ಆರೋಗ್ಯ ಪಾಸಿಟಿವ್ ಆಗಿರುತ್ತೆ. ಆದರೆ ಆಯಿಲಿ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಣದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನೀವು ಸಿಕ್ಕಾಪಟ್ಟೆ ಹಣವನ್ನ ಈ ವರ್ಷ ಗಳಿಸ್ತೀರಾ. ಸೇವಿಂಗ್ಸ್ ಸ್ಟೆಬಿಲಿಟಿ ಆಗುವಂತಹ ಯೋಗ ಈ ವರ್ಷ ಇದೆ. ನೀವು ಅಡ್ವೈಸರಿ ಕಮಿಟಿಯಲ್ಲಿ, ಸ್ಕೂಲ್ಸ್, ಕಾಲೇಜಸ್ ಅಲ್ಲಿ ನಾಲೆಜ್ಗೆ ಸಂಬಂಧಪಟ್ಟಂತ ಫೀಲ್ಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷ ರಿಟರ್ನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮಗೆ ಬೋನಸ್, ಪ್ರಮೋಷನ್ ಬರುವಂತಹ ಯೋಗ ಕೂಡ ಈ ವರ್ಷ ಇದೆ. ಇದಕ್ಕಿಂತ ಹೆಚ್ಚಿನ ರೆಕಗ್ನೈಸೇಷನ್, ಫೇಮ್ ಅನ್ನ ನೀವು ಪಡಿತೀರಾ. ಸ್ಟೂಡೆಂಟ್ಸ್ಗೆ ಒಳ್ಳೆ ವರ್ಷ ಅಂತಾನೆ ಹೇಳ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರಿತಾ ಇರೋರು, ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ಬೇಕು ಅಂತಿರೋರು, ಕೋರ್ಸ್ ಮಾಡೋದಕ್ಕೆ ಫಾರಿನ್ ಹೋಗ್ಬೇಕು ಅಂತಿರೋರು, ಗೌರ್ಮೆಂಟ್ ಎಕ್ಸಾಮ್ಸ್ ನ ಬರೀತಿರೋರು ಎಲ್ಲರೂ ಈ ವರ್ಷನ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡ್ತಿರೋರಿಗೆ ಒಳ್ಳೆಯ ವರ್ಷ ಹೌದು. ಯೋಚನೆ ಮಾಡಿ ಒಳ್ಳೆ ಸೆಕ್ಟರ್ಸ್ ಅಲ್ಲಿ, ನಾನು ಹೇಳಿದ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರೋದು ಖಂಡಿತ. ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಯಾವುದೇ ರಿಲೇಷನ್ ಅಲ್ಲೂ ಕೂಡ ನಿಮಗೆ ಈ ವರ್ಷ ನೆಮ್ಮದಿ ಸಿಗುತ್ತೆ. ನೀವು ಅವ್ರಿಗೆ ಮಾಡಿರುವಂತಹ ಅಡ್ವೈಸ್ ನಿಮಗೆ ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ. ಲವ್ ಲೈಫ್ ಅಲ್ಲಿ ಕೂಡ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. 2026ರಲ್ಲಿ ನಿಮ್ಮ ಲಕ್ಕಿ ಡೇಟ್ಸ್ ಬಂದು 12, 21, 30. ಹಾಗೆ ಇನ್ವೆಸ್ಟ್ಮೆಂಟ್ ಡೇಟ್ಸ್ ಬಂದು 9 ಹಾಗೆ 12. ಕೊನೆಯದಾಗಿ ಒಂದು ಸಜೆಷನ್ ನಿಮ್ಗೆ ಹೇಳೋದಾದ್ರೆ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ರಿಸ್ಕಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಯೋಚನೆ ಮಾಡಿ ಡಿಸಿಷನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಜ್ಜೆ ಇಡಿ, ನಿಮಗೆ ಒಳ್ಳೇದಾಗತ್ತೆ. ಲಾಸ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಪರ್ಸನಲೈಸ್ಡ್ ಪ್ರಿಡಿಕ್ಷನ್ಸ್ಗೋಸ್ಕರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ತರಹದ ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತುಗೆ ಸಂಬಂಧಪಟ್ಟಂತಹ ಪ್ರಿಡಿಕ್ಷನ್ಸ್ ನಾನು ಕೊಡ್ತೀನಿ. ನಾಮಿನಲ್ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ DM ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ.